ಈಗಾಗಲೇ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಅಪ್ಡೇಟ್ಸ್ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೆವಿಯಟ್ ಸಲ್ಲಿಕೆ ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ನಲ್ಲಿ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಸಿಎಂಗೆ ಅಡ್ಡಗಾಲು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈಗ ಅಲ್ಲೂ ಕೂಡ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗ ಇಲ್ಲಿನ ಕೋರ್ಟ್ನಲ್ಲಿ ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂನಲ್ಲಿ ಪ್ರಾಸಿಕ್ಯೂಷನ್ಗೆ ಸಿಎಂ ತಡೆ ಕೋರುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಯಾವುದೇ ಕಾರಣಕ್ಕೂ ಕೇಸ್ ಬಿದ್ದು ಹೋಗದಂತೆ ಏನೆಲ್ಲ ಅವರ ಪರವಾಗಿ ಕಾನೂನಿನ ಮೂಲಕ ಅವಕಾಶಗಳಿದೆ ಅವೆಲ್ಲವನ್ನ ಕೂಡ ಈಗ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಶನಿವಾರವೇ ಇಲ್ಲಿನ ಕೋರ್ಟ್ನಲ್ಲಿ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ರು ಪ್ರದೀಪ್ ಹಾಗೇನೆ ಸ್ನೇಹಮಯಿ ಕೃಷ್ಣ ಅವರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸ್ನೇಹಮಯಿ ಕೃಷ್ಣ ಹಾಗೇನೆ ಪ್ರದೀಪ್ ಇಲ್ಲಿನ ಕೋರ್ಟ್ನಲ್ಲಿ ಶನಿವಾರವೇ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಲ್ಲಿಕೆ ಮಾಡಿರೋದ್ರ ಮೂಲಕ ಅಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಈ ಕೇಸನ್ನ ಒಂದು ತಾರ್ಕಿಕ ಅಂತ್ಯಗೊಳಿಸಲೇಬೇಕು ಅನ್ನುವಂತಹ ದೃಢ ನಿಶ್ಚಯ ಮಾಡದ ಹಾಗೆ ಕಾಣಿಸ್ತಾ ಇದೆ. ಎಲ್ಲ ಅವಕಾಶಗಳು ಏನೇನಿದೆ ಅವೆಲ್ಲವನ್ನ ಕಂಡುಕೊಳ್ಳುವ ಪ್ರಯತ್ನ ಆಗ್ತಾ ಇದೆಯಾ ಇಲ್ಲಿ, ಹೇಗೆ ಅಂತ? ಖಂಡಿತವಾಗಿಯೂ ನವಿತಾ ಜೈನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ಕುಮಾರ್ ಅವರು ಶನಿವಾರವಷ್ಟೇ ಹೈಕೋರ್ಟ್ ಅಲ್ಲಿ ಒಂದು ಕೆವಿಯಟ್ ಅನ್ನ ಹಾಕೊಂಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆಯೇ ರಾಜ್ಯಪಾಲರ ಒಂದು ಕ್ರಮವನ್ನ ಪ್ರಶ್ನಿಸಿ, ಆದೇಶದ ಕ್ರಮವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂತಹ ರವಿವರ್ಮ ಕುಮಾರ್ ಅರ್ಜಿಯನ್ನ ಸಲ್ಲಿಕೆಯನ್ನು ಮೊತ್ತಕ್ಕೆ ಬಂದಿದೆ. ಇದೇ ಒಂದು ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕೆವಿಯಟ್ ಅನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತದ್ದು ಸ್ನೇಹಮಯಿ ಕೃಷ್ಣ ದೂರುದಾರ ಇದ್ದಾರೆ, ಅವರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಏನು ಈಗ ರಾಜ್ಯಪಾಲರ ಕ್ರಮವನ್ನ ಈಗ ರವಿವರ್ಮ ಕುಮಾರ್ ಹೈಕೋರ್ಟ್ ಅಲ್ಲಿ ಕೂಡ ಹೇಮಂತ್ ಗೌಡರ ಪೀಠದಲ್ಲಿ ಒಂದು ವಾದವನ್ನ ಮಾಡಿದ್ದಾರೆ. ಮತ್ತೆ ಇದು ಸಚಿವ ಸಂಪುಟದ ಒಂದು ನಿರ್ಧಾರವನ್ನ ಈ ಉಲ್ಲಂಘನೆ ಮಾಡಲಾಗಿದೆ, ಸಂವಿಧಾನದ ವಿರುದ್ಧವಾಗಿ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಹೀಗಾಗಿ ಅದನ್ನ ಅರ್ಜಿ ವಿಚಾರಣೆ ತುರ್ತುಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಅದು 2:30ಕ್ಕೆ ಈಗ ಮಧ್ಯಾಹ್ನ ಅದು ನಿಗದಿ ಆಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಇವಾಗ ಇಬ್ಬರು ಕಡ ಅಂದ್ರೆ ಈಗ ಇಬ್ಬರು ಮಾತ್ರ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ರು, ಪ್ರದೀಪ್ ಮತ್ತೆ ಸ್ನೇಹಮಯಿ ಕೃಷ್ಣ. ಆದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ ಅನ್ನ ಮೀರಿ ಅದೇ ತನಿಖೆಯನ್ನು ಕಾನೂನಾತ್ಮಕವಾಗಿ ಎದುರಿಸಬೇಕಂತ ಸಿದ್ಧರಾಗಿದ್ದಾರೋ ಅದಕ್ಕೆ ಅಡ್ಡಗಾಲ ಹಾಕುವಂತ ರೀತಿಯಲ್ಲಿ ಈಗ ದೂರುದಾರರು ಅವರು ಈಗ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಈಗ ಓಕೆ, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಡೀಟೇಲ್ಸ್ಗೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಸಿಎಂ ತಡೆ ಕೋರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೇಸ್ ಮುಚ್ಚಿ ಹೋಗಬಾರ್ದು, ಈ ಕೇಸ್ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು, ಈ ಕೇಸ್ ಬಿದ್ದು ಹೋಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಚ್ಚರ ವಹಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೆವಿಯಟ್ ಅನ್ನ ಸಲ್ಲಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.